ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುರ್ಗೇಶ್ ಪಾಪ ಈಗ ಅವ್ರ ಜೊತೆ ಹೋದ್ರಲ್ಲ ಅವ್ರು ಮಿನಿಸ್ಟರ್ಸ್ ಆಗ್ಬೇಕಂತೇಳಿ ಎಷ್ಟೊಂದು ಜನ ಮೇರಾ ನಂಬರ್ ಕಬ್ಬಾ ಏಗ ಅಂತ. ಪಾಪ ಅವ್ರ ಕತೆ ಏನು ಹೇಳ್ರಿ, ಮತ್ತೆ ಸಚಿವ ಸಂಪುಟ ಪುನಾರಚನೆ ಇಲ್ಲ, ಅದ್ರ ಬಗ್ಗೆ ಯಾವುದೇ ಮಾತುಕತೆ ಇಲ್ಲ. ಇವರಿಬ್ಬರಿಗೂ ನೀನಾ ಮುಖ್ಯಮಂತ್ರಿ ಅನ್ನೋ ಹೋರಾಟ ಇವ್ರದ್ದು. ಉಳಿದವ್ರಿಗೆ ಬೋರ್ಡೋ ಕಾರ್ಪೊರೇಷನೋ ಇಲ್ಲದೆ ಇದ್ರೆ ಡೈರೆಕ್ಟರೋ ಇಲ್ಲದೆ ಇದ್ರೆ ಮಿನಿಸ್ಟರೋ ಅಂತ ಕಾಯ್ಕೊಂಡು ಕೂತಿದಾರಲ್ಲ ಡೆಲ್ಲಿಯಲ್ಲಿ, ಅವ್ರ ಕತೆ ಏನಾಗಬೇಡ. ಹೆಸರಾದ ಇವತ್ತು ಸಚಿವ ಸಂಪುಟ ಪುನರಚನೆ ವಿಚಾರದ ಬಗ್ಗೆ ಚರ್ಚೆಯೇ ಆಗಿಲ್ಲ ಅನ್ನುವಂಥ ಮಾತನ್ನು ಕೆ ಸಿ ವೇಣುಗೋಪಾಲ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಚರ್ಚೆ ಆಗಿಲ್ಲ, ಸಿ ಎಂ ಬದಲಾವಣೆ ವಿಚಾರಕ್ಕೆ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳುವ ಮೂಲಕ ಸಿ ಎಂ ಜೊತೆಗೆ ಹೋಗಿದಂಥ ಸಚಿವರು ಮತ್ತು ಶಾಸಕರಿಗೆ ಒಂದು ನಿರಾಸೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ನಾಯಕತ್ವದ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇವರು ಹೇಳಿಕೊಟ್ಟರು ಕೂಡ ಸಚಿವರಿಗೆ ಮತ್ತು ಶಾಸಕರಿಗೆ ಎಲ್ಲರಿಗೂ ಕೂಡ ಸಿ ಎಂ ಮತ್ತು ಡಿ ಸಿ ಎಂ ನಡುವಿನ ಒಂದು ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಹಾಕ್ತಾರೆ. ಸಚಿವ ಸಂಪುಟ ಪುನರಚನೆ ಆದರೆ ನಾವೆಲ್ಲರೂ ಸೇಫ್ ಆಗಿರ್ತೀವಿ ಅನ್ನುವಂಥದ್ದು ಮತ್ತು ಒಂದಿಷ್ಟು ಶಾಸಕರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಆಲೋಚನೆಯಲ್ಲಿದ್ದರು. ಅದ್ರ ಜೊತೆಗೆ 40ಕ್ಕೂ ಹೆಚ್ಚು ಶಾಸಕರು ಕೂಡ ಸಿ ಎಂ ಜೊತೆಗೆ ಇವತ್ತು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು. ದೆಹಲಿಯಲ್ಲಿ ಏನಾಗುತ್ತೆ, ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂಥ ಕುತೂಹಲದಿಂದ ಕಾಯ್ತಿದ್ದವರಿಗೆ ಬಹಳಷ್ಟು ನಿರಾಸೆ ಆಗಿರುವಂಥದ್ದು. ಸಚಿವ ಸಂಪುಟ ಪುನರಚನೆ ಆದರೆ 15ರಿಂದ 18 ಜನರಿಗೆ ಕೋಕ್ ಕೊಡಲಾಗುತ್ತೆ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದರಲ್ಲೂ ಕೂಡ ನೂತನವಾಗಿ ಆಯ್ಕೆ ಆಗಿರುವಂಥ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು. ಜೊತೆಗೆ 2-3 ಬಾರಿ ಗೆದ್ದವರು ಹಿರಿಯ ಶಾಸಕರಂತೂ ನಮಗೆ ಈ ಬಾರಿ ಅವಕಾಶ ಮಾಡಿಕೊಡಲೇಬೇಕು, ನಾವು ಈ ಬಾರಿ ಕೊನೆಯ ಬಾರಿ ಒಂದು ಸಚಿವರಾಗುವಂಥ ಅವಕಾಶದಲ್ಲಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಹೈಕಮಾಂಡ್ ನಾಯಕರು ಹೇಳಿರುವಂಥದ್ದು ಯಾವುದೇ ರೀತಿಯಂಥ ಚರ್ಚೆ ಆಗಿಲ್ಲ. ಸಚಿವ ಸಂಪುಟ ಬಗ್ಗೆ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋಂಥದ್ದು. ಹೀಗಾಗಿ ಈ ಒಂದು ಸಭೆಯಲ್ಲಿ ನಡೆದಿದ್ದಾದರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿ ಎಂ ಅವರು ಈಗ ಕೆ ಜೆ ಜಾರ್ಜ್ ಅವರ ನಿವಾಸದತ್ತ ತೆರಳಿದ್ದಾರೆ. ಅಲ್ಲಿ ಹಿರಿಯ ಸಚಿವರ ಜೊತೆಗೆ ಅಂದರೆ ಪರಮೇಶ್ವರರಾಗಿರ್ಬೋದು, ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹ್ಮದ್, ಎಂ ಬಿ ಪಾಟೀಲ್ ಎಲ್ಲರೂ ಕೂಡ ಅಲ್ಲಿ ಸೇರಿ ಒಂದು ಚರ್ಚೆಯನ್ನು ಮಾಡುವಂಥದ್ದು. ಹೀಗಾಗಿ ಆ ಒಂದು ಚರ್ಚೆಯಲ್ಲಿ ಯಾವ ರೀತಿ ಸಿ ಎಂ ಅವರಿಗೆ ಒಂದು ಹೈಕಮಾಂಡ್ ನಾಯಕರು ಆಫರ್ಗಳನ್ನ ಕೊಟ್ಟರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಯಾವ ರೀತಿ ಚರ್ಚೆ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಸಚಿವ ಸಂಪುಟ ಪುನರಚನೆ ಆದರೆ ಇಂಥವರಿಗೆ ಅವಕಾಶ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಈಗ ಸದ್ಯಕ್ಕೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಚುನಾವಣೆಯನ್ನು ನಿಗದಿತವಾಗಿ ಇಟ್ಕೊಂಡು ಚರ್ಚೆ ಮಾಡಿದ್ದೇವೆ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಅದರ ಹೊರತು ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಸೇಫ್ ಆಗಿದ್ದಾರೆ. 2-3 ತಿಂಗಳ ಕಾಲ ಅವರಿಗೆ ಏನಾದರೂ ಬದಲಾವಣೆಗೆ ಅವಕಾಶ ಮಾಡಿಕೊಡದೇ ಇದ್ದರೆ ಸೇಫ್ ಆಗಿದ್ದಾರೆ. 2-3 ತಿಂಗಳ ಬಳಿಕ ಮತ್ತೆ ಇದು ಮುನ್ನೆಲೆಗೆ ಬರುತ್ತೆ. ಕೆಲವೊಂದಿಷ್ಟು ಶಾಸಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸೋದಕ್ಕೆ ಹೈಕಮಾಂಡ್ ನಾಯಕರ ಕದವನ್ನು ತಟ್ಟಬಹುದು. ಸಿ ಎಂ ಸಿದ್ದರಾಮಯ್ಯ ಸೇಫ್ ಆಗಬೇಕು ಮತ್ತು ನಮ್ಮನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಈ ಸರ್ಕಸ್ ಮುಂದುವರಿಯುವಂಥದ್ದು. ಓಕೆ, ಪ್ಲೀಸ್ ಹೋಲ್ಡ್ ಆನ್ ಮಾರುತಿ ಮತ್ತು ದುರ್ಗೇಶ್. ಮತ್ತೆ ನಾನು ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕಿಸ್ತೇನೆ. ಒಂದಂತೂ ಸತ್ಯ, ನಾಳೆ ಏನಾದರೂ ವಾರ್ತಿ ಪಾವಗಡ ಹೇಳಿದ ಹಾಗೆ ಕಪ್ಪೆಗಳ ಥರ ಎಲ್ಲರೂ ಜಿಗಿಯಕ್ಕೆ ಕುಡುಗಕ್ಕೆ ಶುರು ಮಾಡಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ನಾಯಕತ್ವ ಬದಲಾವಣೆ ಆಗಬೇಕು, ಅಥವಾ ನಾಯಕತ್ವ ಬದಲಾವಣೆ ಯಾವಾಗ, ಅವರೇ ಮುಖ್ಯಮಂತ್ರಿನ ಅನ್ನೋ ವಿಚಾರದಲ್ಲಿ ಯಾರಾದರೂ ಕಾಂಗ್ರೆಸ್ ನಾಯಕರು ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಟ್ಟರೆ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಹಿಡ್ಕೋಬೇಕು. ದೊಡ್ಡದಾಗಿ ಒನ್ಲೈನ್ ಸ್ಟೇಟ್ಮೆಂಟ್ ಹೋದ್ರಲ್ಲಪ್ಪ, ಇವತ್ತು ಈ ರೀತಿಯಾಗಿ ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ ಅಂತ ಸರಳ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟು ಕಳಿಸ್ಬೇಕು. ನಾಳೆಯಿಂದ ಯಾರು ಕೂಡ ಈ ವಿಚಾರದಲ್ಲಿ ತುಟಿಪಿಟಕ್ ಅನ್ಬಾರ್ದು, ಯಾರು ಮಾತಾಡಬಾರ್ದು ಅಂತ. ಅದು ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಿರ್ಬೋದು, ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರದಲ್ಲಿ ಯಾರಾದರೂ ಬಾಯಿ ಹರಿಬಿಟ್ಟರೆ ಅವರನ್ನ ಕೂಡಲೇ ಶಿಸ್ತು ಕ್ರಮಕ್ಕೆ ಒಳಗಾಗಿಸ್ಬೇಕು, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯಾಕೆಂದ್ರೆ ಕರ್ನಾಟಕದಲ್ಲಿ ಈ ಬಿಟ್ಟಿ ಡ್ರಾಮಾ ನೋಡಿ ಜನರಿಗೆ ಸಾಕಾಗೋಗಿದೆ. ಇವತ್ತು ನಾಳೆ ಅಂದ್ಕೊಂಡು 3 ವರ್ಷ ಮುಕ್ತಾಯ ಮಾಡಿದ್ರಿ, ಉಳಿದಿರೋದು 2 ವರ್ಷ ಆದರೂ ಜನರಿಗೆ ಒಳ್ಳೆ ಆಡಳಿತ ಕೊಡಿ. ಜನ ಸಂಕಷ್ಟದಲ್ಲಿದ್ದಾರೆ, ಬೆಲೆ ಏರಿಕೆಯಿಂದ ಜನರು ಸಿಕ್ಕಾಪಟ್ಟೆ ತೊಂದರೆಗೆ ಒಳಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವಾಗಿ ಜನರ ಜೊತೆಗೆ ನಿಲ್ಲಬೇಕಾಗತ್ತೆ. ಮತ್ತದೇ ಹಳೆ ಡ್ರಾಮಾ ಶುರು ಹಚ್ಕೊಂಡು ಕುರ್ಚಿ ಅನ್ಕೊಂಡು ಇನ್ನೊಂದು ಸೋಗ್ಲಾಡಿತನ ಪ್ರದರ್ಶನ ಮಾಡಿದ್ರೆ ರಾಜ್ಯದ ಜನ ಸುಮ್ಮನೆ ಇರಲ್ಲ. ಇವತ್ತು ಹೋಗಿದ್ರಿ, ಬಗೆಹರಿಸ್ಕೊ ಬರ್ಬೇಕಾಗಿತ್ತು. ನಿಮ್ಮ ಹೈಕಮಾಂಡ್ ನಾಯಕರಿಗೆ ಬಗೆಹರಿಸುವಂತ ಯಾವುದೇ ಶಕ್ತಿನೂ ಇಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ಬೇಕಾಗಿರೋದು ನಿಮಗೆ, ಅವ್ರಿಗೆ ಬೇಕಾಗಿಲ್ಲ. ಹೀಗಾಗಿ ಇದನ್ನ ಮತ್ತೆ ಬಂದು ಈ ಡ್ರಾಮಾ ಮುಂದುವರಿಸಿದ್ರು ರಾಜ್ಯದ ಜನ ಮಾತ್ರ ಸುಮ್ಮನೆ ಬಿಡಲ್ಲ.